ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿ ಕಾಳಗದಲ್ಲಿ ಒಬ್ರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಕುರ್ಚಿ ಕಸ್ಕೊಳ್ಳೋದಕ್ಕೆ ಈ ಗಲಾಟೆನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ವಿನಃ ನೀವು ಕಳೆದ 2.25 ವರ್ಷದಲ್ಲಿ ಕಡಿದು ಕಟ್ಟೆ ಹಾಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಗೊತ್ತಿದೆ, ಜನ ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಸಚಿವ ಸಂಪುಟದ ಸದಸ್ಯರು ರಾಜ್ಯದುದ್ದಕ್ಕೂ ಸಹ ಭಾಷಣ ಬಿಗಿತಾ ಇದ್ದಾರೆ. ಆದರೆ ನಾಡಿನ ಯುವಜನತೆಗೆ ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಧಾರವಾಡದಲ್ಲಿಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಸಚಿವ ಸಂಪುಟದ ಸದಸ್ಯರು ರಾಜ್ಯದುದ್ದಕ್ಕೂ ಸಹ ಭಾಷಣ ಬಿಗಿತಾ ಇದ್ದಾರೆ. ಆದರೆ ನಾಡಿನ ಯುವಜನತೆಗೆ ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವ ಜನತೆಯ ಜೀವನದ ಜೊತೆಯಲ್ಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವ ಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಸಹ ಇದೇ ವಿದ್ಯಾರ್ಥಿಗಳ ಒಕ್ಕೂಟ ಪ್ರತಿಭಟನೆ ಮಾಡಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಿ ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ಜೊತೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಬೇಕಾಯಿತು. ಆದ್ರೆ ಇದು ಯಾವುದಕ್ಕೂ ಕೂಡ ಮಣಿಯದೇನೆ ಹೊತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿ ಕಾಳಗದಲ್ಲಿ ಒಬ್ರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಕುರ್ಚಿ ಕಸ್ಕೊಳ್ಳೋದಕ್ಕೆ ಈ ಗಲಾಟೆನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ವಿನಃ ಈ ಯುವಜನತೆಯ ಸಮಸ್ಯೆನ ಆಲಿಸೋದಕ್ಕೆ ಸಮಯ ಸಿಗ್ತಾ ಇಲ್ಲ. ನನ್ನನ್ನು ಕೂಡ ವಿದ್ಯಾರ್ಥಿ ಒಕ್ಕೂಟದವರು ಬಂದು ಭೇಟಿ ಮಾಡಿದ್ರು. 2,85,000 ಹುದ್ದೆಗಳು ಇವತ್ತು ಕೂಡ ಖಾಲಿ ಬಿದ್ದಿದೆ. ಅದನ್ನ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ರಿಸರ್ವೇಶನ್ ಗೊಂದಲವನ್ನ ಬಳಸಿಕೊಂಡು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇನೆ ಕಾಲಹರಣ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕುಳಿತಿದೆಯೇ ವಿನಃ ಯುವಜನತೆಯ ಬದುಕನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಖಾಲಿ ಹುದ್ದೆಗಳ ಭರ್ತಿಯನ್ನ, ನೇಮಕಾತಿಯನ್ನ ಮಾಡೋದಕ್ಕೆ ಯಾವುದೇ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಇವೆಲ್ಲ ಕಾರಣಕ್ಕಾಗಿಯೇ ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಹಿಂದೆ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು, ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಈಗ ಇವತ್ತು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಅದೇ ಬಂಡತನದ ಪ್ರದರ್ಶನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನಿವತ್ತು ಆಗ್ರಹ ಪಡಿಸ್ತೇನೆ, ವಿದ್ಯಾರ್ಥಿ ಒಕ್ಕೂಟಗಳ ಒಂದು ಧ್ವನಿಯಾಗಿ, ರಾಜ್ಯದ ಯುವಜನತೆ ಒಂದು ಧ್ವನಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನೀವು ಕಳೆದ 2.25 ವರ್ಷದಲ್ಲಿ ಕಡಿದು ಕಟ್ಟೆ ಹಾಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಗೊತ್ತಿದೆ, ಜನ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಸರ್ಕಾರ ನೌಕರಿಗೆ ಸಂಬಳ ಕೊಡೋದಕ್ಕೂ ಆಗ್ತಾ ಇಲ್ಲ. ಈ ಕಡೆ ನೇಮಕಾತಿಯನ್ನು ಕೂಡ ತೆಗೆದುಕೊಳ್ಳದೇನೆ, ಭರ್ತಿ ಮಾಡ್ದೇನೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರಂತೆ.
3 ವರ್ಷ ಆಗಿದೆ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು, ಇಷ್ಟು ವರ್ಷನೇ ಮಾಡ್ತಾ ಇದ್ದರು, ಇನ್ಮೇಲೆ ಮಾಡ್ತಾರೆ. ಹಾಗಾದ್ರೆ ಇನ್ನು ಎಷ್ಟು ದಿನ ಯುವ ಜನತೆ ತಾಳ್ಮೆನ ಪರೀಕ್ಷೆ ಮಾಡಿದು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ. ಅವರ ಕಣ್ಣೀರು ಇವತ್ತು ನಿಮ್ಗೆ ಕಾಣಿಸ್ತಾ ಇಲ್ವಾಗದ್ರೆ ಸರ್ಕಾರಕ್ಕಾಗದ್ರೆ 2.5 ಲಕ್ಷ ಹುದ್ದೆಗಳು ಇವತ್ತೇನು ಖಾಲಿ ಹಾಗೆ ಬಿದ್ದಿದ್ದಾವೆ. ನೇಮಕಾತಿ ಪ್ರಕ್ರಿಯೆನ ತತ್ಕ್ಷಣ ಪ್ರಾರಂಭ ಮಾಡಬೇಕು. ಜೊತೆಲ್ಲ KPSC ವ್ಯವಸ್ಥೆನೂ ಕೂಡ ಸುಧಾರಣೆ ಮಾಡಬೇಕು. ಇನ್ನು ನಿಮ್ಮ ಸರ್ಕಾರದಾಗ ಏನ್ ಮಾಡಿದರೆ ಇವೆಲ್ಲ ಮಾತುಗಳನ್ನ ಬದಿಗಿಟ್ಟು ಆ ಯುವ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಇದಕ್ಕೆ ಪೂರಕವಾಗಿನೇ ಸರ್, ವೈದ್ಯಾಧಿಕಾರಿಗಳ ಸಂಘ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಅವಧಿಯಲ್ಲಿ 1000 ಜನಕ್ಕೆ ನೇಮಕಾತಿ ಆದೇಶ ಪ್ರತಿ ಈಗ ಮೊನ್ನೆ ಸಿಎಂ ಅಲರ್ಟ್ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ನೇಮಕಾತಿಯನ್ನ ನಿನ್ನೆ ಅಲರ್ಟ್ ಮಾಡಿದ್ದಾರೆ ಮೊನ್ನೆ. ಇದು ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರು ಕೂಡ ಮಾರ್ಚ್ 11ರಿಂದ ಮುಷ್ಕರ ಆರಂಭ ಮಾಡ್ತಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡಿದ್ರಿ, ಹುಬ್ಳಿನಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ದೇವೆ ಅಂತೇಳಿ ಬಹಳ ಸಾವಿರಾರು ಜನ ಸೇರಿಸಿ ದೊಡ್ಡ ಸಭೆ ಮಾಡಿ, ಸಮಾರಂಭ ಮಾಡಿ, ಅವ್ರ ಬೆನ್ನು ಅವ್ರು ತಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ತಾವು ನೋಡಿದಿರಿ. ಧಾರವಾಡದಲ್ಲಿ ಸಭೆ, ಹುಬ್ಳಿನಲ್ಲಿ ಸಭೆ ಮಾಡಿದ್ರು. ಆ ಬಡವರಿಗೆ ಮನೆ ಕೊಟ್ಟಿದ್ದು ಕೂಡ ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಆಗಿರುವಂಥದ್ದು. ಇವ್ರು ಬಂದು ಕಡಿದು ಕಟ್ಟಾಕಿರ್ತಕ್ಕಂಥದ್ದು ಏನೂ ಅಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಕಾಲಹರಣ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ಆ ಸಂದರ್ಭದಲ್ಲಿ ಏನೇನೋ ಆಗಿತ್ತು ಅದನ್ನು ನಾವು ಮಾಡಿದ್ದೇವೆ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಏನು ಕೂಡ ಮಾಡಿಲ್ಲ ಕಳೆದ 2.25 ವರ್ಷದಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಯುವ ಜನತೆಯ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಪ ವಯೋಮಿತಿ ಅದು ಕೂಡ ಕಳೆದು ಹೋಗ್ತಾ ಇದೆ ಪಾಪ ಅವ್ರಿಗೆ, ಏಜ್ ಲಿಮಿಟ್. ಹಾಗಾಗಿ ಹುಡುಗಾಟಿಕೆ ಮಾಡದೇನೆ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಶಿವಮೊಗ್ಗ ವಿದ್ಯಾರ್ಥಿ ಕೊಲೆ ಸರ್ ಆಗ್ತಾ ಇಲ್ಲ. ಈಗ ಹೊಸದಾಗಿ ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಎಲ್ಲಿಂದ ಸ್ಯಾಲರಿ ಕೊಡ್ತಾರೆ? ಯಾಕಂದ್ರೆ ಬಹುತೇಕ ಇಲಾಖೆಗಳಲ್ಲಿ ಸ್ಯಾಲರಿ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಾರೆ. ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾಗ ಸರ್ಕಾರದ ಮುಂದೆ ಆದ್ಯತೆ ಏನು ಅನ್ನೋದನ್ನು ಅವರು ಕೂಡ ಸ್ಪಷ್ಟಪಡಿಸ್ಬೇಕು. ಅವ್ರ ಆದ್ಯತೆ ಏನು ಅಂತೇಳಿ ತಿಳಿಸ್ಬೇಕು. ಇವತ್ತು ಸರ್ಕಾರಿ ಒಂದು ಹುದ್ದೆಗಳು ಹಾಗೆ ಕಾಲಿಡ್ಕೊಂಡು ಒಂದು ಸರ್ಕಾರ ನಡೆಸಕ್ಕೆ ಸಾಧ್ಯನಾಗಾದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ.